ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ನಿಂಗರಾಜು ಆಯ್ಕೆ. ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನಿವೃತ್ತ ಗ್ರಾಮ ಸಹಾಯಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಕಂದಾಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರ್ಷ, ಗ್ರಾಮ ಸಹಾಯಕರಿಗೆ ಸಮಾನ ವೇತನ ಸಿಗದೆ ಜೀವನ ನಿರ್ವಹಣೆ ಸಮಸ್ಯೆಯಾಗಿದೆ. ಅವರಿಗೆ ವೇತನವನ್ನು ಹೆಚ್ಚಿಸಬೇಕು ಹಾಗೂ ಅವರನ್ನು ಕಾಯಂಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವರಾಜ್, ಆರ್ಐ ಮಧುನಟರಾಜ್, ಓಬಯ್ಯ, ಚೆನ್ನಯ್ಯ, ಸಿ ಜಯರಾಮ್, ಜಿಲ್ಲಾಧ್ಯಕ್ಷ ನಿಂಗರಾಜು, ಚಿಕ್ಕರಾಜು, ಗಂಗರಾಜು, ರವಿಕುಮಾರ್, ವೆಂಕಟೇಶ್, ಪ್ರಭು, ನರಸಿಂಹಮೂರ್ತಿ, ಉಮೇಶ್, ಚೆಲುವರಾಜ್, ವೆಂಕಟೇಶ್, ರಾಮಲಿಂಗ, ಗಿರೀಶ್, ಕಾಂತರಾಜ್, ಶ್ರೀನಿವಾಸ್ ಮೂರ್ತಿ, ಕುಮಾರ್, ತಿಪ್ಸಂದ್ರ, ಹರೀಶ್ ಸೇರಿದಂತೆ ನಿವೃತ್ತ ಗ್ರಾಮ ಸಹಾಯಕರು ಇದ್ದರು. ಸಂಘ ಸ್ಥಾಪನೆ ಮಾಡಿದ್ದು ಬಹಳ ಸ್ವಾಗತ. ಯಾಕೆ ಅಂತಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಏನಾಗ್ತಿತ್ತು ಅಂತಂದ್ರೆ ಫಸ್ಟು ನಮ್ಮ ಗಂಗಾದವ್ರಿಗೆ, ನಮ್ಮ ಸಿದ್ದರಾಜು ಇವ್ರಿಗೆ, ಮಹೇಶ್ ಹಿಂಗೆಲ್ಲ ಹೇಳ್ತಿದ್ದೆ ಏನಂತಂದ್ರೆ ಸಂಘ ರಚನೆ ಮಾಡ್ಕೊಳ್ಳಿ. ಸಂಘ ಒಂದು ಗತಿ ಇದ್ರೆ ನೀವು ಏನೇ ಹೋರಾಟ ನಿಮ್ದು ಏನಿರುತ್ತೆ ಅದಕ್ಕೆ ಎಲ್ಲದಕ್ಕೂ ಬಹಳ ಯೂಸ್ ಆಗತ್ತೆ. ಈಗ ಏನಾಗ್ತಿತ್ತು ಮುಂಚೆ ಅಂತಂತಂದ್ರೆ ಸಂಘ ಇಲ್ದಿರೋದ್ರಿಂದ ನಾವು ಕೂಡ ನಮ್ಗೀಗ ನಾವು ಒಂದು ಜಿಲ್ಲಾ ಸಂಘ, ಯಾವುದು ಕಂದಾಯ ನೌಕರರ ಸಂಘದಲ್ಲಿ ನಾವಿದೀವಲ್ಲ, ನಮ್ಮ ಜಿಲ್ಲಾ ಸಂಘದಿಂದ ನಿಮ್ಮಲ್ಲಿ ಯಾರು ಒಬ್ಬರು ಪ್ರತಿನಿಧಿ ಕೂಗ್ಬೇಕಾದ್ರೆ ನಮ್ಗೆ ಯಾವಾಗಲೂ ತೊಂದರೆ ಆಗ್ತಿತ್ತು, ಯಾರನ್ನು ಕೂಗ್ಬೇಕು ಯಾರನ್ನು ಬಿಡಬೇಕು ಅಂತ. ಬಟ್ ಏನಂತಂದ್ರೆ ನಾನು ಈಗ ಹೇಳೋ ಮಾತು ನಿಮ್ಗೆ ಬೇಜಾರಾಗ್ಬೋದು. ಏನಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಕೂಡ ಎಲ್ಲಾರ್ಗೂ ಎಲ್ಲರ ಕಂಡ್ರು ಆಗಲ್ಲ. ಕೆಲವ್ರ ಕಂಡ್ರೆ ಆಗುತ್ತೆ, ಕೆಲವ್ರ ಕಂಡ್ರೆ ಆಗಲ್ಲ. ಅದು ನಮ್ಮಲ್ಲಿ ಇದೆ. ಈಗ ನಮ್ಮ ಸಂಘದಲ್ಲಿ ಏನಿಲ್ಲ ಅಂತಲ್ಲ, ನಿಮ್ಮಲ್ಲೂ ಹಂಗಿದೆ. ಆ ಇದರಿಂದ ನಿಮ್ಮಲ್ಲಿ ಒಂದು ಜಿಲ್ಲಾ ಸಂಘ ಮಾಡಕ್ಕಾಗದೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ನೀವು ಮಾಡಿದೀರಾ, ಬಹಳ ಒಳ್ಳೇದು. ದಯವಿಟ್ಟು ಇದೇ ತರ ಹಿಂಗೆ ಒಗ್ಗಟ್ಟಾಗಿ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಕೇಳ್ಕೊತೀನಿ. ಅದಾದ್ಮೇಲೆ ಈಗ ನೀವು ನಿಮ್ಮ ಕೆಲ್ಸಗಳಾಗ್ಬೇಕು, ಇದಾಗ್ಬೇಕು, ಈಗ ಆಗಿಂದಾಗೆ ನೀವೆಲ್ಲ ಬಹಳ ಹೋರಾಟ ಮಾಡಿಕೊಂಡು ಇದನ್ನ ನೀವು ಎಲ್ಲ ಕೆಲಸಗಳನ್ನು ಸಾಧಿಸ್ತಾ ಇದ್ದೀರಾ. ಈಗ ಸರ್ಕಾರದ ಮಟ್ಟದಲ್ಲಿ ನಾನು ನಿನ್ನೆ ಟಿವಿಲಿ ಏನೋ ನೋಡಿದೆ, ನಿಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ದೇವರಾಜ್ ಅವರು ಹೋಗಿ CM ಸಾಹೇಬ್ರಿಗೆ ಮನವಿ ಸಲ್ಲಿಸಿ ನಿಮ್ಮ ಗ್ರಾಮ ಸಹಾಯಕರಿಗೆ ಸಂಬಳ 27,000 ರೂಪಾಯಿ ಮಾಡೋ ತರ ಬಜೆಟ್ ಅಲ್ಲಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ನಾವು ಕೂಡ ನಮ್ಮ ಸಂಘದಿಂದನೂ ನಾವು ಬೇಕಾದ್ರೆ ನಮ್ಮ CM ಸಾಹೇಬ್ರನ್ನ ಕೇಳ್ಕೊಂಡು ತಮಗೂ 27,000 ರೂಪಾಯಿ ಸಂಬಳ ಮಾಡ್ಕೊಳ್ಬೇಕು ಅಂತ ನಾನು ಸಾಹೇಬ್ರಿಗೆ ಕೇಳ್ಕೊತೀನಿ. ಅದಾದ್ಮೇಲೆ ನಿಮ್ಮ ಇನ್ನೊಂದು ಹೋರಾಟ ಏನಿದೆ ಅಂತಂದ್ರೆ ಒಂದಲ್ಲ, ಅದೇ ಮೇನ್ ಹೋರಾಟ ಏನು ಅಂದ್ರೆ ನಿಮ್ಮ ಉದ್ಯೋಗನ ಕಾಯಂ ಮಾಡ್ಕೊಡಿ, ಸರ್ಕಾರ ನೌಕರರು ಅಂತ ನಿಮ್ಮನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಆ ಕಾಲದಿಂದ ಹೇಳ್ತಾ ಇದೀವಿ. ಅದನ್ನ ಆದಷ್ಟು ಬೇಗ ಆಗ್ಲಿ ಅಂತ ನಾನು ಕೂಡ ಅದನ್ನ ಕೇಳ್ಕೊತೀನಿ. ಆಮೇಲೆ ನಮ್ಮಲ್ಲಿ ಏನಂತಂದ್ರೆ ನೀವು ಗ್ರಾಮ ಸಹಾಯಕರು ಅಂತಂದ್ರೆ ಯಾವ ತರ ಅಂದ್ರೆ ನಮ್ಮ ಕಂದಾಯ ಇಲಾಖೆಗೆ ನೀವೇ ಬುನಾದಿ. ಯಾವ ರೀತಿ ಬುನಾದಿ ಅಂತಂದ್ರೆ ನೀವು ಕೊಡೋ ರಿಪೋರ್ಟ್ ಮೇಲೆನೆ ನಾವು ಇಲ್ಲಿ VA ಆಗ್ಲಿ, RI ಆಗ್ಲಿ, DD ಆಗ್ಲಿ ನಾವು ಮುಂದುವರಿಯೋದು. ನೀವು ಕೂಡ ನೀವು ಏನ್ ಕೊಡ್ತೀರಾ ರಿಪೋರ್ಟ್, ಅದರಿಂದ ನೀವೇ ಮೇನ್, ನೀವೇ ನಮ್ಗೆ ಬುನಾದಿ. ನೀವು ತಪ್ಪು ಕೊಟ್ರೆ ನಮಗೆ ತಪ್ಪಾಗತ್ತೆ, ಕೆಟ್ಟದಾಗತ್ತೆ. ಅದರಿಂದ ನಾವು ಎಲ್ಲಾ ರೀತಿಯಲ್ಲೂ ನಿಮ್ಮ ಮೇಲೆ ಅವಲಂಬಿತರಾಗಿದ್ದೀವಿ. ಈಗ ಸುಮಾರು ಜನ ನಿವೃತ್ತಿ ಆಗ್ತಿದ್ದಾರೆ. ನಿವೃತ್ತಿ ಆಗ್ತಿರೋರು ಕೂಡ ಒಳ್ಳೇದಾಗ್ಲಿ. ಹೊಸ್ತಾಗಿ ಬರ್ತಾ ಇರೋರು ನಾವ್ ಹೇಳೋದೇನು ಅಂತಂದ್ರೆ ದಯವಿಟ್ಟು ನಿಮ್ಮ ಹಳಬರುಗಳನ್ನ ನೋಡಿ. ಹಳಬರುಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ತರ ನೀವು ಕೂಡ ಒಳ್ಳೆ ಕೆಲಸ ಮಾಡಿ ನಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತಿರೋ ಯಾಕೆ ಅಂತಂದ್ರೆ ಬುನಾದಿ ಅಂತಂದ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಕೂಡ ಮಾತ್ರ ನಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಳ್ಳೇದಾಗೋದು. ಅದಕ್ಕೋಸ್ಕರ ಅದೊಂದು. ಆಮೇಲೆ ಈಗ ಏನು ಸಂಘ ಮಾಡಿದಿರ, ನೀವು ಸಂಘ ರಚನೆ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೀರಾ. ಈಗ ನಾವು ರಾಜ್ಯ ಸಂಘ, ಜಿಲ್ಲಾ ಸಂಘದಿಂದ ನಾವು ಈಗೇನೋ ಸೈಟ್ ಗಿಟ್ ಮಾಡಬೇಕು ಅಂತೆಲ್ಲ ಓಡಾಡ್ತಾ ಇದೀವಿ. ಅದ್ರ ಬಗ್ಗೆ ನಿಮ್ಮ ಸಂಘದವರು ಕೂಡ ನಮಗೆ ಕೇಳ್ಕೊಂಡ್ರು. ನಮ್ಮನ್ನು ಕೂಡ ನೀವು ಅದನ್ನ ಪರಿಗಣನೆಗೆ ತಗೊಳ್ಳಿ ಅಂತ ಕೇಳಿದ್ರು. ಆಯ್ತು, ಇವಾಗ ನೀವು ಸಂಘ ಮಾಡಿದಿರ, ಇಲ್ಲಿ ನಿಂತ್ಕೊಂಡು ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ನಾವು ಏನು ಸೈಟ್ ನ ಮಾಡಬೇಕು ಅಂತ ಓಡಾಡ್ತಾ ಇದೀವಿ, ಅದರಲ್ಲಿ ನಿಮ್ಮನ್ನು ಕೂಡ ನಾವು ಸೇರಿಸ್ಕೋತೀವಿ. ಮೊದಲನೇ ಹಂತದಲ್ಲಿ ನಮ್ಮ ಕೈಲಿ ಸೇರ್ಸಕ್ ಆಗದೆ ಇರ್ಬೋದು, ಒಪ್ಕೋತೀನಿ. ಎರಡನೇ ಹಂತ ಬಹಳ ಶೀಘ್ರದಲ್ಲಿದೆ, ಅದರಲ್ಲಿ ನಿಮ್ಮನ್ನು ಸೇರಿಸ್ಕೊಂಡು ಬಹಳ ಕಮ್ಮಿ ರೇಟಲ್ಲಿ ಸೈಟ್ಗಳನ್ನ ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ. ಅದನ್ನು ಕೂಡ ನಿಮ್ಗೆ ಮಾಡ್ಕೊಡ್ತೀವಿ. ಇಷ್ಟೇ. ದಯವಿಟ್ಟು ತಾವೆಲ್ಲರ ಸಹಕಾರ ನಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗ್ರಾಮ ಸಹಾಯಕ ಸಂಘ ಏನು ಹೊಸದಾಗಿದೆ, ಈ ಸಂಘಕ್ಕೆ ನನ್ನ ಅಭಿನಂದನೆಗಳು. ಅದೇ ರೀತಿ ನಿಮ್ಮ ಏನು ಬೇಡಿಕೆಗಳಿದೆ, ಏನೇನು ಉದ್ದೇಶಗಳಿದೆ ಅದೆಲ್ಲ ಈಡೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ತುಂಬ ಒಳ್ಳೆಯದು.
ಹಿಂದೆ ಸೇವೆ ಸಲ್ಲಿಸಿರೋರಿಗೆ ಯಾವುದೇ ರೀತಿಯಾದಂತಹ ಯಾವುದೇ ಕಾರ್ಯಕ್ರಮಗಳಾಗಲಿ ಏನು ಮಾಡ್ತಾ ಇರಲಿಲ್ಲ. ಈ ಒಂದು ಉದ್ದೇಶ ತುಂಬ ಒಳ್ಳೆಯದಾಗಿದೆ. ಮುಂಬರೋರ್ಗೂ ಒಂದು ಯಶಸ್ಸು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ಹರ್ಷಣ್ಣವರೇ ಹಾಗೂ ನಮ್ಮ ಸಾಹೇಬ್ರೆ, ಆಮೇಲೆ ಯುವರಾಜ್ ಸಾಹೇಬ್ರೆ, ಮಧುನಟ ಸಾಹೇಬ್ರೆ, ನೀವು ಕೇಂದ್ರ ಸಂಘದಲ್ಲಿ ಇರೋದ್ರಿಂದ ನಿಮ್ಮಲ್ಲೂ ಒಂದು ಮನವಿ ಮಾಡ್ತೀನಿ. ಇದೊಂದು ನಾನು ಏನು ಹೇಳ್ತೀನಪ್ಪ ಅಂದರೆ, ಗ್ರಾಮ ಸಹಾಯಕರ ಸಂಘಕ್ಕೆ ಏನೂ ಸರ್ಕಾರ ಏನೂ ಸ್ಪಂದಿಸಿಲ್ಲ. ಅವ್ರು 5 ಲಕ್ಷ ಎಡ್ಗಂಟು ಮಾಡಿಕೊಟ್ಟಿರೋದು ಅದು ಏನೂ ನಮಗೇನು ಅನಿಸಲ್ಲ. ಅದು ಈ ಕೂಲಿ ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ 3,000 ರೂಪಾಯಿ ಪೆನ್ಷನ್ ಮಾಡಿದ್ದಾರೆ ವಯಸ್ಸಾದ್ಮೇಲೆ ಅವ್ರಿಗೆ. ಆದರೆ ನಮಗೆ ಏನು ಆ ಥರ ಮಾಡಿಲ್ಲ. ನಮ್ಗೆ 5 ಲಕ್ಷ ಎಡ್ಗಂಟು ಕೊಟ್ಟಿರೋದು ಅದು ನಮಗೇನು ಸಮಾಧಾನವೂ ಆಗಲ್ಲ. ನಮ್ದೇನಿದ್ರು ಡಿ ಗ್ರೂಪ್ ಆಗಬೇಕು. ನಾವು ಡಿ ಗ್ರೂಪ್ಗೆ ಹೋರಾಟ ಮಾಡ್ತೀವಿ. 27,000 ಎಡ್ಗಂಟಿಗೆ ನಾವೇನು ಒಪ್ಪಲ್ಲ. ನಮ್ಮ ಮುಂದಿನ ಹೋರಾಟ ಏನಿದ್ರು ಡಿ ಗ್ರೂಪ್ ಏನೇ. ಇನ್ನು ರಾಜ್ಯಾದ್ಯಂತ ನಮ್ಮದು ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಕರೆದು ಇನ್ನು ಡಿ ಗ್ರೂಪ್ ಬಗ್ಗೆನೇ ಹೋರಾಟ ಮಾಡ್ತೀವಿ. ಅದು ನಿಮ್ಮ ಗಮನದಲ್ಲಿರಲಿ. ನೀವು ಸಹ ಕೂಡ ಸರ್ಕಾರದಲ್ಲಿ, ಕೇಂದ್ರ ಸಂಘದಲ್ಲಿ ಇರೋದ್ರಿಂದ ತಾವು ತಮ್ಮ ಅಧ್ಯಕ್ಷರಿಗೆ ಹೇಳಿ ಸರ್ಕಾರದ ಗಮನ ಸೆಳೆಯಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.